Brother Arnold Joseph, Bible Memory Verse. ಆಫ್ ಆಗಿದೆ. Hello, hello, hello. ಆಫ್ ಇದೆ. ಓಕೆ ಬ್ರದರ್ ಹೆದರ್ತಾ ಇದ್ದಾರೆ. ಇರ್ಲಿ, ಸ್ವಲ್ಪ ಎಲ್ಲರೂ ನೋಡ್ಬಿಟ್ಟು ಎಲ್ಲ ಆಕ್ಟಿವಿಟಿ ನೋಡ್ಬಿಟ್ಟು ಸಮಾಧಾನವಾಗಿ ಕೊನೆ ಧೈರ್ಯ ಬಂದು ಕೊನೆಗೆ ಮಾತಾಡಿ ಹೇಳಿ. ಆಯ್ತು. ಎರಡನೇದಾಗಿ ಬ್ರದರ್ ಸೂರ್ಯ, ಜಾನ್ 46. Very good. ஆடு பெற்ற என் பேப்பிடம் இருக்கிறார். நான் தளர்ச்சி அடையேன். சங்கீதம் 23:1. ஒன்றான செய்தியிலும் நீ அனுப்பின இட்டு ஜீவன் அறிவித்த இட்டு ஜீவன் அதனால வெரி குட். ಓಕೆ, ಥ್ಯಾಂಕ್ ಯು ಬ್ರದರ್. ಅದೇ ರೀತಿ ಈಗ ಮುಂದಿನ ಕಾರ್ಯಕ್ರಮ ಮಕ್ಕಳು ಚಟುವಟಿಕೆ ಸ್ಟಾರ್ಟ್ ಆಗ್ತದೆ. ಡ್ರಾಮಾ ಪಾಠಗಳು ಅದೇ ರೀತಿ ದೇವರ ವಾಕ್ಯದ ಪ್ರಕಾರವಾಗಿ ನಮ್ಗೆ ಮಕ್ಕಳು ಯಾವ ವಿಷಯವಾಗಿ ಈ ದಿನ ನಮ್ಗೆ ಒಂದು ಎಲ್ಲರಿಗೂ ಒಂದು ಪಾಠವನ್ನ ತಿಳಿಸ್ಕೊಡ್ತಾರ, ಅದು ಆಕ್ಟಿವಿಟಿ ಮುಖಾಂತರ ನೋಡೋಣ. ಹಾಯ್ ತನುಶ್ರೀ, ಹಾಯ್ ಪ್ರಿಯಾ, ಅಭಿ, ಅನುನಿತಾ, ವಾಸು ಅಂಡ್ ಚೈತನ್ಯ. ಎಲ್ಲರೂ ಬೇಗ ಬನ್ನಿ, ನಾಳೆ ಕ್ರಿಸ್ಮಸ್ ಇದೆ ಅಲ್ವಾ, ಅದಕ್ಕೆ ತುಂಬಾ ಕೆಲಸ ಇದೆ. ಸಿಸ್ಟರ್ ಏನ್ ತಯಾರಿ ಮಾಡ್ಬೇಕು ಸಿಸ್ಟರ್? ಬ್ರದರ್, ನಾವು ಮೊದಲು ಚರ್ಚ್ ಅನ್ನು ಮತ್ತೆ ಮನೆಯನ್ನು ಲೈಟ್ಸ್ ಮತ್ತೆ ಕಲರ್ ಪೇಪರ್ ಇಂದ ಡೆಕೋರೇಷನ್ ಮಾಡೋಣ ಬ್ರದರ್. ಆಮೇಲೆ ಯೇಸು ಕ್ರಿಸ್ತರು ಹುಟ್ಟಿದ್ರಲ್ವಾ, ಆ ಕುರಿಗೊಟ್ಟಿಗೆನ ಕಟ್ಟೋಣ ಬ್ರದರ್. ಆಮೇಲೆ ಸ್ಟಾರ್ ಮತ್ತೆ ಕ್ರಿಸ್ಮಸ್ ಟ್ರೀನ ಡೆಕೋರೇಷನ್ ಮಾಡೋಣ ಬ್ರದರ್. ಅದಕ್ಕೆ ನಾವು ಮೊದಲು ಶಾಪಿಂಗ್ ಮಾಡೋಣ ಬ್ರದರ್. ಶಾಪಿಂಗ್ ಮಾಡಕ್ ಹೋಗೋಣ, ಹೊಸ ಬಟ್ಟೆ ತಗೊಳ್ಳೋಣ. ಸಿಸ್ಟರ್, ಕೇಕ್ ಕೊಟ್ಟರು ತಿಂಡಿಗಳನ್ನ ಇವತ್ತೇ ಮಾಡೋಣ. ಹೌದು ಮಕ್ಕಳೇ, ನಾವು ತುಂಬಾ ಬಿಸಿ ಇರ್ತೀವಿ ಅಲ್ವಾ, ಅದಕ್ಕೇನೆ ಇವತ್ತೇನೆ ನಾವೆಲ್ಲ ಡೆಕೋರೇಷನ್ ಮತ್ತೆ ತಿಂಡಿಗಳನ್ನ ಮಾಡೋಣ. ಬ್ರದರ್, ಪ್ರೈಸ್ Hi brother, praise the Lord brother. Brother and sister.
ಸರಿ ಮಕ್ಕ, ಬೇಗ ಬನ್ನಿ, ನಾವೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ. ಬ್ರದರ್, ನಾಳೆ ನಮ್ ಚರ್ಚಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ ಬ್ರದರ್. ಪಾರ್ಟಿ ಇರುತ್ತೆ ಬ್ರದರ್, ಎಲ್ಲಾರು ಬನ್ನಿ ಬ್ರದರ್. ಬ್ರದರ್, ನಿಮ್ ಚರ್ಚ್ ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಜೋರಾ ಬ್ರದರ್? ಯಾಕ್ ಬ್ರದರ್ ಸ್ಮೈಲ್ ಮಾಡ್ತಾ ಇದ್ದೀರಾ? ಏನಿಲ್ಲ ಬ್ರದರ್. ಇರ್ಲಿ, ಹೇಳಿ ಬ್ರದರ್, ಪರವಾಗಿಲ್ಲ. ಬ್ರದರ್ ಅಂಡ್ ಸಿಸ್ಟರ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳಲಾ? ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತರು ಹುಟ್ಟಿದ್ದು ಅಂತ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತೀವಲ್ಲ, ಅದು ಎಲ್ಲಾದ್ರೂ ಬೈಬಲ್ ಅಲ್ಲಿ ಯಾವ್ದಾದ್ರು ವಾಕ್ಯದಲ್ಲಿ ಕೊಟ್ಟಿದಾರಾ ಬ್ರದರ್ ಅಂಡ್ ಸಿಸ್ಟರ್? ಯೋಚನೆ ಮಾಡಿ ಬ್ರದರ್ ಅಂಡ್ ಸಿಸ್ಟರ್, ಎಲ್ಲಾದರೂ ವಾಕ್ಯ ಆಯ್ತಾ ಅಂತ. ನಾವು ವಾರಕ್ಕೆ ಒಂದ್ಸಲ ಚರ್ಚ್ಗೆ ಹೋಗ್ತೀವಿ ಬ್ರದರ್. ನಮ್ ಪಾಸ್ಟರ್ ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ ಅಷ್ಟೇ ಬ್ರದರ್. ನಮ್ಗೇನು ಗೊತ್ತಿಲ್ಲ ಬ್ರದರ್. ಬ್ರದರ್, ನಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ ಮುತ್ತಾತ ಅದು ಮಾತ್ರ ಅಲ್ಲ ಬ್ರದರ್, ಇಡೀ ಲೋಕನೇ ಡಿಸೆಂಬರ್ 25ನೇ ತಾರೀಕಿಗೆ ಯೇಸು ಕ್ರಿಸ್ತರು ಹುಟ್ಟಿದಂತ ಆಚರಿಸ್ತಾರೆ. ಅದಕ್ಕೆ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಿದ್ವಿ ಬ್ರದರ್. ನಾವು ದೇವರ ಮಕ್ಕಳು, ನಾವು ದೇವರ ಮಾತನ್ನ ನಂಬಬೇಕೋ ಅಥವಾ ಮನುಷ್ಯರ ಮಾತನ್ನ ನಂಬಬೇಕೋ ಹೇಳಿ ಬರ್ತೀನಿ ಸಿಸ್ಟರ್ಸ್. ಬ್ರದರ್ ಅಂಡ್ ಸಿಸ್ಟರ್, ನಾವು ಯಾವ್ದೇ ವಿಚಾರವನ್ನು ನಂಬೇಕಂದ್ರೆ ಮೊದ್ಲು ಆ ವಿಚಾರ ಸತ್ಯವೇದ ಪುಸ್ತಕದಲ್ಲಿ ಇರ್ಬೇಕು. ಅಪ್ಪದ್ರು, ನಮ್ಮ ಅಪ್ಪ ಅಂದ್ರು, ತಾತ ಅಂದ್ರು, ಅಜ್ಜಿ ಅಂದ್ರು ಅಂತ ಕಾಲ್ಪನಿಕ ಕಥೆಗಳಿಗೆ ನಾವು ಕಿವಿ ಕೊಡ್ಬಾರ್ದು. ಅರ್ಥ ಆಯ್ತಾ ಬ್ರದರ್ ಅಂಡ್ ಸಿಸ್ಟರ್? ಬ್ರದರ್, ಕ್ರಿಸ್ಮಸ್ ಹಬ್ಬದ ಬಗ್ಗೆ ಬೈಬಲ್ ಏನ್ ಹೇಳುತ್ತೆ ಎಂದು ನೀವು ನಮ್ಗೆ ಹೇಳ್ಕೊಡ್ತೀರಾ ಬ್ರದರ್? ಹೌದು, ಖಂಡಿತವಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ನಿಮ್ಮ ಬೈಬಲ್ ನ ತೆಗೆದುಕೊಳ್ಳಿ ಬ್ರದರ್ ಅಂಡ್ ಸಿಸ್ಟರ್. ಈಗ ನಾವು ಯೇಸು ಕ್ರಿಸ್ತು ಡಿಸೆಂಬರ್ 25ನೇ ತಾರೀಕಲ್ಲಿ ಹುಟ್ಟಿದ್ರೆ ಇಲ್ವಾ ಅಂತ ನಾವು ಈಗ ಸತ್ಯವೇದ ಮುಖಾಂತರನೇ ನೋಡೋಣ. ಲಿಖಿತ ಸಿಸ್ಟರ್, ಲೂಕ 1ನೇ ಅಧ್ಯಾಯ 28ನೇ ವಚನದಿಂದ 36ನೇ ವಚನವರೆಗೂ ಓದಿ ಸಿಸ್ಟರ್. ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂತಹ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ದೂತನು ಆಕೆಗೆ, ಮರಿಯಳೆ, ಹೆದರಬೇಡ, ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರ ನೆನೆಸಿಕೊಳ್ಳುವನು. ಇದಲ್ಲದೆ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಆಕೆಯು ಆ ದೂತನಿಗೆ, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ಆ ದೂತನು ಆಕೆಗೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ನಿನ್ನ ಮೇಲೆ ಪವಿತ್ರಾತ್ಮನ ಶಕ್ತಿಯ ನೆರಳು ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶುವು ದೇವರ ಮಗ ನೆನೆಸಿಕೊಳ್ಳುವನು. ಇದಲ್ಲದೆ ನಿನ್ನ ಬಂಧುವಾದ ಎಲಿಜಬೆತಳಿದ್ದಾಳಲ್ಲ, ಆಕೆಯೂ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದು 6ನೇ ತಿಂಗಳು. ಈಗ ಯೇಸು ಕ್ರಿಸ್ತು ಹುಟ್ಬೇಕಾದ್ರೆ ದೇವದೂತರು ಮರಿಯಳ ಹತ್ರ ಬಂದ್ಬಿಟ್ಟು, ಮರಿಯಳೆ, ನೀನು ಹೆದರಬೇಡ, ನಿನ್ಗೆ ದೇವರ ದಯ ದೊರಕಿದೆ, ನಿನ್ ದೇವರ ದಯ ದೊರಕಿದೆ, ನೀನು ಗರ್ಭಿಣಿ ಆಗಿ ಒಬ್ಬ ಮಗನನ್ನು ಪಡಿತೀಯ, ಮತ್ತೆ ಆ ಮಗನ ಹೆಸರು ನೀನು ಯೇಸು ಅಂತ ಹೆಸರಿರ್ಬೇಕು, ಮತ್ತೆ ನಿನ್ನಲ್ಲಿ ಪವಿತ್ರಾತ್ಮ ಬರುತ್ತೆ, ಮತ್ತೆ ನಿನ್ನಲ್ಲಿ ಹುಟ್ಟುವ ಪವಿತ್ರಾತ್ಮ ಮಗುವು ದೇವರ ಮಗು ಅಂತ ಎನಿಸ್ಕೊಂತಾನೆ, ಮತ್ತೆ ನಿನ್ನ ಸಹೋದರರಾದ ಎಲಿಜಬೆತ್ಲು ಕೂಡ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಪಡಿತಾಳೆ, ಮತ್ತೆ ಆ ಮಗುಗೆ ಈಗ 6 ತಿಂಗಳು ಆಗಿದೆ ಅಂತ ಅಂತಾರೆ. ಹಂಗಂದ್ರೆ ಸ್ನಾನಿಕನಾದ ಯೋಹಾನ ಯೇಸು ಕ್ರಿಸ್ತರಿಗಿಂತ 6 ತಿಂಗಳು ದೊಡ್ಡವರು. ಹಂಗಂದ್ರೆ ಈಗ ಸ್ನಾನಿಕನಾದ ಯೋಹಾನ ಯಾವಾಗ ಹುಟ್ಟಿದ್ದಾರೆ ಅಂತ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಹೌದು. ಹಂಗಂದ್ರೆ ಯೇಸು ಕ್ರಿಸ್ತರು ಯಾವಾಗ ಹುಟ್ಟಿದ್ರು ಅಂತ ಸತ್ಯವೇದದಲ್ಲಿ ತಿಳಿಸಿದಾರೆ ಅಂತ ನೋಡೋದಾದ್ರೆ ಇಲ್ಲ. ಹಂಗಂದ್ರೆ ನಾವು ಸ್ನಾನಿಕನಾದ ಯೋಹಾನ ಯಾವಾಗ ಹುಟ್ಟಿದ್ರು ಅಂತ ಯಾವಾಗ ಹುಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾದ್ರೆ ಯೇಸು ಕ್ರಿಸ್ತರು ಯಾವಾಗ ಹುಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗತ್ತೆ. ಹೇಗೆ ಗೊತ್ತಾಗುತ್ತೆ ಬ್ರದರ್? ಈಗ ಸ್ನಾನಿಕನಾದ ಯೋಹಾನ ಹುಟ್ಟಿ 6 ತಿಂಗಳ ಆಮೇಲೆ ಯೇಸು ಕ್ರಿಸ್ತು ಹುಟ್ಟಿದ್ದು.
ಈಗ ನಾವು ಸ್ನಾನಿಕನಾದ ಯೋಹಾನ ಯಾವಾಗ ಹುಟ್ಟಿದ್ರು ಅಂತ ನಮ್ಗೆ ಗೊತ್ತಾದ್ರೆ ಈಗ ಯೇಸು ಕ್ರಿಸ್ತ ಯಾವಾಗ ಹುಟ್ಟಿದ್ರು ಅಂತ ನಮ್ಗೆ ಗೊತ್ತಾಗತ್ತೆ. ಈಗ ಸ್ನಾನಿಕನಾದ ಯೋಹಾನನ ತಂದೆ ಜಕರ್ಯರು ಅವರು ದೇವಾಲಯದಲ್ಲಿ ಯಾಜಕ ಕೆಲಸವನ್ನು ಮಾಡ್ತಿರ್ತಾರೆ. ಅವರು ಯಾವ ತಿಂಗಳಲ್ಲಿ ಯಾಜಕ ಕೆಲಸ ಮಾಡ್ತಿರ್ತಾರೆ ಅಂತ ಲೋಕ 1ನೇ ಅಧ್ಯಾಯ 5ನೇ ವಚನದಿಂದ 25ನೇ ವಚನವರೆಗೂ ಕೊಟ್ಟಿದ್ದಾರೆ. ತನ್ಸಿ ಸಿಸ್ಟರ್, ಲೋಕ 1ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನವರೆಗೂ ಓದಿ ಸಿಸ್ಟರ್. ಲೂಕ 1ನೇ ಅಧ್ಯಾಯ 5ನೇ ವಚನ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರ್ಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಸಬೆತ್. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಭಿಯನ ವರ್ಗಕ್ಕೆ ಸೇರಿದ ಜಕರ್ಯನು ಇರ್ತಾರೆ. ಮತ್ತೆ ಯಾಜಕ ಕೆಲಸ ಮಾಡಕ್ಕೆ ಜಕರ್ಯನ ವರ್ಗಕ್ಕೆ ಅವರ ಸರದಿ ಬಂದಿರತ್ತೆ. ಮತ್ತೆ ಅವರು ದೇವಾಲಯಕ್ಕೆ ಹೋಗ್ಬಿಟ್ಟು ಧೂಪವನ್ನು ಅರ್ಪಿಸೋದಕ್ಕೆ ಅವರ ಪಾಲಿಗೆ ಬಂದಿರತ್ತೆ. ಸಿಸ್ಟರ್, ಲೂಕ 1ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನವರೆಗೂ ಓದಿ ಸಿಸ್ಟರ್. ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಆದ ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ಜಕರ್ಯ ಧೂಪವನ್ನು ಅರ್ಪಿಸೋದಕ್ಕೆ ದೇವಾಲಯಕ್ಕೆ ಹೋದಾಗ ಅವರು ದೇವದೂತರನ್ನ ಧೂಪಪೀಠದ ಬಲಗಡೆ ನೋಡ್ಬಿಟ್ಟು ಅವ್ರಿಗೆ ಭಯ ಆಗತ್ತೆ. ಅವಾಗ ದೇವದೂತರು ಜಕರ್ಯನಿಗೆ ಅಂತಾರೆ, ಜಕರ್ಯನೇ, ನೀನು ಭಯ ಪಡ್ಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ. ಮತ್ತೆ ನಿನ್ನ ಹೆಂಡತಿಯಾದ ಎಲಿಜಬೆತಲ್ಗೆ ಒಂದು ಮಗು ಹುಟ್ಟತ್ತೆ ಅಂತ ಅಂತಾರೆ. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ದೇವಾಲಯದಲ್ಲಿ ಕೆಲಸ ಮಾಡುವುದಕ್ಕೆ 12 ತಿಂಗಳಿಗೆ 24 ಯಾಜಕರ ಪಟ್ಟಿ ಕೊಟ್ಟಿದ್ದಾರೆ. ಹೌದು ಬ್ರದರ್ ಸಿಸ್ಟರ್, ಅದು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ 1ನೇ ಪೂರ್ವಕಾಲ ಅಂತ 24ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಇವಾಗ ಬ್ರದರ್ ಸಿಸ್ಟರ್, 1 ವರ್ಷಕ್ಕೆ ಎಷ್ಟು ತಿಂಗಳುಗಳಿವೆ? ಬ್ರದರ್ ಸಿಸ್ಟರ್, 1 ವರ್ಷಕ್ಕೆ 12 ತಿಂಗಳುಗಳಿವೆ. ಇವಾಗ 1 ತಿಂಗಳಲ್ಲಿ 2 ಯಾಜಕರು ದೇವಾಲಯದಲ್ಲಿ ಕೆಲಸ ಮಾಡ್ರೆ ಯಾವ ತಾರೀಕಿನಿಂದ ಯಾವ ತಾರೀಕಿನವರೆಗೂ ಕೆಲಸ ಮಾಡ್ತಾರೆ ಬ್ರದರ್ ಸಿಸ್ಟರ್? 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಒಬ್ಬರು ಬ್ರದರ್, 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಇನ್ನೊಬ್ರು ಬ್ರದರ್. ಬ್ರದರ್ ಸಿಸ್ಟರ್, ಇವಾಗ ನಾವು 1 ತಿಂಗಳಲ್ಲಿ 2 ಭಾಗ ಮಾಡಿದ್ರೆ ಮೊದಲನೇ ಭಾಗದಲ್ಲಿ ಒಬ್ಬ ಯಾಜಕ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ದೇವಾಲಯದಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದು ಭಾಗದಲ್ಲಿ ನಾವು ನೋಡುವಾಗ ಇನ್ನೊಬ್ಬ ಯಾಜಕ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಇನ್ನೊಬ್ಬ ಯಾಜಕ ಕೆಲಸ ಮಾಡ್ತಾರೆ. ಒಟ್ಟಾಗಿ ನಾವು ನೋಡ್ಬೇಕಂದ್ರೆ ಒಬ್ಬ ಯಾಜಕ ದೇವಾಲಯದಲ್ಲಿ 15 ದಿವಸ ಅಲ್ಲೇ ಉಳಿದುಕೊಳ್ತಾನೆ. ಇವಾಗ ಜಕರ್ಯ ಅಭಿಯಾನ್ ವರ್ಗದಿಂದ ಬಂದವನು. ಇವಾಗ ಯಾಜಕ ಪಟ್ಟಿಯಲ್ಲಿ ಅಭಿಯಾನ್ ವರ್ಗದವರು ಯಾವಾಗ ಬರುತ್ತಂತ ನಿಮ್ಗೆ ಗೊತ್ತಿದೆಯಾ ಬ್ರದರ್ ಸಿಸ್ಟರ್? ಹೊಸ ಒಡಂಬಡಿಕೆಯಲ್ಲಿ ಬರುತ್ತೆ ಬ್ರದರ್. ಇಲ್ಲ ಸಿಸ್ಟರ್, ನೀವು ಹೊಸ ಒಡಂಬಡಿಕೆಯಲ್ಲಿ ಎಷ್ಟೇ ಹುಡುಗರು ಸಿಗಲ್ಲ, ಅದು ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದಾರೆ. ಅಹಿಮೆಲೆಕನು 24 ವರ್ಗದವರನ್ನು ಆಯ್ಕೆ ಮಾಡ್ತಾರೆ. ಅದು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ 1ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 7ರಿಂದ 19ನೇ ವಚನದಲ್ಲಿ ಕೊಟ್ಟಿದ್ದಾರೆ. ಚೈತನ್ಯ ಸಿಸ್ಟರ್, ಬರೀ 11ನೇ ವಚನ ಮಾತ್ರ ಓದಿ ಸಿಸ್ಟರ್. 8ನೇಯದು ಅಭಿಯನಿಗೆ. ಸಾಕು ಸಿಸ್ಟರ್, 8ನೆಯ ಚೀಟಿ ಅಭಿಯಾನ್ ವರ್ಗದವರಿಗೆ ಬರುತ್ತದೆ. ಇವಾಗ ಪ್ರತಿಯೊಬ್ಬ ಯಾಜಕ ವರ್ಗದವರು ಚೀಟಿಯನ್ನು ತೆಗೆದುಕೊಂಡು ದೇವಾಲಯದೊಳಗೆ ಪ್ರವೇಶಿಸಬೇಕು. ಈಗ ನೋಡಿದಾಗ 1 ವರ್ಷಕ್ಕೆ 24 ಯಾಜಕರು ಅಂದ್ರೆ 1 ತಿಂಗಳಲ್ಲಿ ಎಷ್ಟು ಯಾಜಕರು ಬರುತ್ತದೆ ನೀತು ಸಿಸ್ಟರ್? ಯಾಜಕರು ಬ್ರದರ್. ಸಿಸ್ಟರ್, 1 ತಿಂಗಳಲ್ಲಿ 2 ಯಾಜಕರು ಬರುತ್ತಾರೆ. ಇವಾಗ ನೋಡ್ಬೇಕಾದ್ರೆ ಜಕರ್ಯ ಯಾವ ತಿಂಗಳಿನಲ್ಲಿ ಯಾಜಕ ಕೆಲಸ ಮಾಡಿದ್ರು ಅಂದ್ರೆ 4ನೇ ತಿಂಗಳಲ್ಲಿ. ಜಕರ್ಯ 4ನೇ ತಿಂಗಳು 15ನೇ ತಾರೀಕಿನಲ್ಲಿ ಚೀಟಿಯನ್ನು ತೆಗೆದುಕೊಂಡು 16ನೇ ತಾರೀಕಿನಲ್ಲಿ ದೇವಾಲಯದೊಳಗೆ ಪ್ರವೇಶಿಸ್ತಾರೆ. ಅಲ್ಲಿ ಒಟ್ಟಾಗಿ ಅವರು 15 ದಿವಸ ದೇವಾಲಯದಲ್ಲೇ ಉಳಿದುಕೊಳ್ತಾರೆ. ಇವಾಗ ಆ ಒಂದು ಸಮಯದಲ್ಲಿ ಒಬ್ಬ ದೇವದೂತ ಬಂದ್ಬಿಟ್ಟು ಜಕರ್ಯನಿಗಂತಾರೆ, ನಿಂಗೊಂದು ಮಗು ಹುಟ್ಟುತ್ತದೆ ಅಂತ. ನಾವು ಇವಾಗಿನ ಒಂದು ಲೋಕದ ಕ್ಯಾಲೆಂಡರ್ ನೋಡೋದಾದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ನಲ್ಲಿ ಒಟ್ಟಾಗಿ 12 ತಿಂಗಳುಗಳಿವೆ. ಅದು ಎಲ್ಲಿಂದ ಎಲ್ಲಿವರೆಗೂ ಅಂತ ನೋಡೋದಾದ್ರೆ ಜನವರಿಯಿಂದ ಡಿಸೆಂಬರ್. ಒಟ್ಟಾಗಿ 1 ವರ್ಷಕ್ಕೆ 365 ದಿನಗಳು.
ನಾವು ಸತ್ಯವೇದ ಪುಸ್ತಕದ ಪ್ರಕಾರ ನಾವು ನೋಡೋದಾದ್ರೆ ಒಂದು ವರ್ಷಕ್ಕೆ 360 ದಿನಗಳಿವೆ. ಇದನ್ನೇ ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟಿರೋದು. ಇಸ್ರಾಯೇಲ್ ಜನರಿಗೆ ಮೊದಲನೇ ತಿಂಗಳು ಅಬೀಬ್ ಬರುತ್ತೆ. ಇಲ್ಲಿನ ಕ್ಯಾಲೆಂಡರ್ ಪ್ರಕಾರ ಯಾವ ತಿಂಗಳು ಬರುತ್ತದೆ ವಾಸು ಬ್ರದರ್? ಏಪ್ರಿಲ್ ತಿಂಗಳು ಬ್ರದರ್. ಬ್ರದರ್, ಇಸ್ರಾಯೇಲ್ ಜನರಿಗೆ ಮೊದಲನೇ ತಿಂಗಳು ಏಪ್ರಿಲ್ ಬರುತ್ತದೆ. ನಾವು ಈ ಜಕರ್ಯನಿಗೆ ಯಾವ ಇಲ್ಲಿನ ಕ್ಯಾಲೆಂಡರ್ ಪ್ರಕಾರ ಯಾವ ತಿಂಗಳು ಬರುತ್ತದೆ ಅಂದ್ರೆ ಏಪ್ರಿಲ್ ತಿಂಗಳು ಬರುತ್ತದೆ. ಇಸ್ರಾಯೇಲ್ನ 4ನೇ ತಿಂಗಳು ಇಲ್ಲಿನ ಕ್ಯಾಲೆಂಡರ್ ನಲ್ಲಿ ಜುಲೈ ಬರುತ್ತದೆ. ಜಕರ್ಯ ಜುಲೈ ತಿಂಗಳಿನಲ್ಲಿ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ದೇವಾಲಯದಲ್ಲಿ ಕೆಲಸ ಮಾಡಿ ಆಮೇಲೆ ಮನೆಗೆ ಬಂದಿದ್ದ ತಕ್ಷಣವೇ ಎಲಿಜಬೆತ್ ಆಗಸ್ಟ್ ತಿಂಗಳಿನಲ್ಲಿ ಗರ್ಭಿಣಿ ಆಗ್ತಾರೆ. ಇಲ್ಲಿಂದ ಒಂದು ಸರಿಯಾಗಿ 6 ತಿಂಗಳು ಮುಂದೆ ಹೋದ್ರೆ ಹಂಗಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಈ ಜನವರಿ ತಿಂಗಳನ್ನೇ ಮರಿಯಳು ಗರ್ಭಿಣಿ ಆಗ್ತಾರೆ. ಇವಾಗ ಒಂದು ಮಗು ಹುಟ್ಟಕ್ಕೆ 9 ತಿಂಗಳು ಬೇಕು. ಹಂಗಂದ್ರೆ ಜನವರಿಯಿಂದ ನಾವು 9 ತಿಂಗಳು ಮುಂದೆ ಹೋದ್ರೆ 10ನೇ ತಿಂಗಳು ಬರುತ್ತೆ. ಆ 10ನೇ ತಿಂಗಳೇ ಅಕ್ಟೋಬರ್. ಬ್ರದರ್, ಹಾಗಾದ್ರೆ ಯೇಸು ಕ್ರಿಸ್ತರು ಹುಟ್ಟಿದ್ದು ಅಕ್ಟೋಬರ್ ತಿಂಗಳಲ್ಲಿ. ಹೌದು ಬ್ರದರ್ ಅಂಡ್ ಸಿಸ್ಟರ್. ಯೇಸು ಕ್ರಿಸ್ತರು ಹುಟ್ಟಿದ್ದು ಇನ್ನೊಂದು ರೀತಿಯಾಗೂ ಕಂಡುಹಿಡಿಬಹುದು. ಬ್ರದರ್, ಹೇಗ್ ಕಂಡುಹಿಡಿಯೋದು? ಯೇಸು ಕ್ರಿಸ್ತರು ಎಷ್ಟು ವರ್ಷ ಕಾಲ ಜೀವಂತವಾಗಿದ್ರು ಮತ್ತೆ ಅವರು ಸತ್ತಿದ ದಿನದಿಂದ ಹಿಡಿದು ಅವರು ಬದುಕಿದ ದಿನದವರೆಗೂ ನಾವು ಲೆಕ್ಕ ಹಾಕಿದ್ರೆ ಅವರ ಹುಟ್ಟಿದ ದಿನವನ್ನ ಕಂಡುಹಿಡಿಬಹುದು. ಆದ್ರೆ ಯೇಸು ಕ್ರಿಸ್ತರು ಹುಟ್ಟಿದ ದಿನವನ್ನ ಎಲ್ಲೂ ಬೈಬಲ್ ಅಲ್ಲಿ ನೇರವಾಗಿ ಕೊಟ್ಟಿಲ್ಲ. ಅದರ ಬದಲಾಗಿ ಪ್ರವಾದನೆ ಇದೆ. ಬ್ರದರ್, ನನ್ಗೆ ಗೊತ್ತಾಯ್ತು ವಾಕ್ಯ ಎಲ್ಲಿದೆ ಅಂತ. ಹೌದಾ ಸಿಸ್ಟರ್? ವಾಕ್ಯ ಎಲ್ಲಿದೆ ಸಿಸ್ಟರ್? ಹೊಸ ಒಡಂಬಡಿಕೆಯಲ್ಲಿ ಬರುತ್ತೆ ಬ್ರದರ್. ನಾವು ಹೊಸ ಒಡಂಬಡಿಕೆಯಲ್ಲಿ ಎಷ್ಟೇ ಹುಡುಕಿದ್ರು ಸಿಗಲ್ಲ. ಹಳೆ ಒಡಂಬಡಿಕೆ ದಾನಿಯೇಲ್ 9ನೇ ಅಧ್ಯಾಯ 15ನೇ ವಚನದಲ್ಲಿ ಮತ್ತೆ 24ರಿಂದ 27ನೇ ವಚನದಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಮೊದಲನೆಯ ಬರುವಿಕೆಯ ಬಗ್ಗೆ ಕೊಟ್ಟಿದ್ದಾರೆ ಎಲ್ಲ ಬ್ರದರ್ ಅಂಡ್ ಸಿಸ್ಟರ್. ಅಭಿ ಬ್ರದರ್, ದಾನಿಯೇಲ 9ನೇ ಅಧ್ಯಾಯ 24ರಿಂದ 27ನೇ ವಚನ ಓದಿ ಬ್ರದರ್. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರೋದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. 1/2 ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರ ಕಳೆಯಬೇಕು. ನಂತರ ಅಭಿಷಿಕ್ತನೊಬ್ಬನು ದೈವೋಕ್ತಿ ಅಂದ್ರೆ ಜನರ ಜೊತೆ ದೃಢವಾದ ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತಾರೆ. ಇಲ್ಲಿ ಅಭಿಷಿಕ್ತನಾದ ಪ್ರಭು ಅಂದ್ರೆ ಯಾರು? ನಮ್ಮ ಯೇಸು ಕ್ರಿಸ್ತರು ಬ್ರದರ್. ಹಾಗಾದ್ರೆ ಈ ಪ್ರವಾದನೆ ಯಾರ ಬಗ್ಗೆ ಹೇಳಿದ್ದಾರೆ? ಯೇಸು ಕ್ರಿಸ್ತರ ಬಗ್ಗೆ ಬ್ರದರ್. ಎಸ್ ಬ್ರದರ್ ಅಂಡ್ ಸಿಸ್ಟರ್. ಯೇಸು ಕ್ರಿಸ್ತರು ಯಾವಾಗ ಬರ್ತಾರೆ, ಏನ್ ಕೆಲಸ ಮಾಡ್ತಾರೆ, ಎಷ್ಟು ವರ್ಷಗಳ ಕಾಲ ಸೇವೆ ಮಾಡ್ತಾರೆ ಅಂತ ಈ ಪ್ರವಾದನೆಯಲ್ಲಿ ದಾನಿಯೇಲ 9ನೇ ಅಧ್ಯಾಯದಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಅಭಿಷಿಕ್ತನಾಗಿದ್ದು ಯಾವಾಗ ಬ್ರದರ್ ಅಂಡ್ ಸಿಸ್ಟರ್? ಯೇಸು ಕ್ರಿಸ್ತರು ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಬ್ರದರ್. ಕ್ರಿಸ್ತರು ದೀಕ್ಷಾಸ್ಥಾನ ತೆಗೆದುಕೊಂಡ ನಂತರ ಅವರು 1/2 ವಾರದ ಮಾತ್ರ ಸೇವೆ ಮಾಡ್ತಾರೆ. ಹಾಗಾದ್ರೆ 1/2 ವಾರದ ಅರ್ಥ ಏನು? 1/2 ವಾರ ಅಂದ್ರೆ ಎಷ್ಟು ದಿನ ಬ್ರದರ್ ಅಂಡ್ ಸಿಸ್ಟರ್? 3.5 ದಿವಸಗಳು ಬ್ರದರ್. ಎಸ್ ಬ್ರದರ್ ಅಂಡ್ ಸಿಸ್ಟರ್. 3.5 ದಿವಸಗಳು ಅಂದ್ರೆ ಪ್ರವಾದಿಗೆ ಎಷ್ಟು ವರ್ಷಗಳು ಬ್ರದರ್ ಅಂಡ್ ಸಿಸ್ಟರ್? 3.5 ವರ್ಷಗಳು ಬ್ರದರ್. ಹೌದು. ಎಜಿಕೇಲ 4ನೇ ಅಧ್ಯಾಯ 6ನೇ ವಚನದ ಪ್ರಕಾರ 3.5 ದಿವಸಗಳು ಅಂದ್ರೆ ಪ್ರವಾದಿಗೆ 3.5 ವರ್ಷಗಳು. ನೀತು ಸಿಸ್ಟರ್?
ಏಜ್ಕೆಲ 4ನೇ ಅಧ್ಯಾಯ 10ನೇ ವಚನ. ವರ್ಷ 1ಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಒತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ. ಇಸ್ರಾಯೇಲ್ ಜನರು ಯೇಸು ಕ್ರಿಸ್ತರಿಗೆ 7 ವರ್ಷ ಭೂಲೋಕದಲ್ಲಿ ಸೇವೆ ಮಾಡೋದಕ್ಕೆ ಬಿಡ್ಲಿಲ್ಲ. ಅಂದ್ರೆ ಅವರು ಅರ್ಧ ವಾರದ ನಡುವೆನೆ ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಹಾಕ್ತಾರೆ. ಬ್ರದರ್ ಅಂಡ್ ಸಿಸ್ಟರ್, ಇದರಿಂದ ನಾವು ಯೇಸು ಕ್ರಿಸ್ತರು ಹುಟ್ಟಿದ್ದು ಹೇಗೆ ಲೆಕ್ಕ ಹಾಕೋದು? ಯೇಸು ಕ್ರಿಸ್ತರ್ ದೀಕ್ಷಾ ಸ್ಥಾನ ತಗೊಳಿತ್ತು ಅವ್ರು 30ನೇ ವಯಸ್ಸಲ್ಲಿ ಇರುವಾಗ. ಇದನ್ನ ಎಲ್ ಕೊಟ್ಟಿದಾರಂದ್ರೆ ಲೂಕ 3ನೇ ಅಧ್ಯಾಯ 23ನೇ ವಚನದಲ್ಲಿ ಕೊಟ್ಟಿದ್ದಾರೆ. ಸಾಕ್ಷಿ ಸಿಸ್ಟರ್, ಲೂಕ 3ನೇ ಅಧ್ಯಾಯ 23ನೇ ವಚನವನ್ನು ಓದ್ತೀರಾ ಸಿಸ್ಟರ್? ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಧನ್ಯವಾದ ಸಿಸ್ಟರ್. ಯೇಸು ಕ್ರಿಸ್ತರು ದೀಕ್ಷಾ ಸ್ಥಾನ ತಗೊಳಿತ್ತು ಅವ್ರು 30ನೇ ವಯಸ್ಸಲ್ಲಿ ಇರುವಾಗ. ಅವರು ದೇವ್ರಿಗೆ ಸೇವೆ ಮಾಡಿತ್ತು 3.5 ವರ್ಷ. ಒಟ್ಟಾಗಿ ಯೇಸು ಕ್ರಿಸ್ತರು ಭೂಮಿ ಮೇಲೆ ಇದ್ದಿತ್ತು 33.5 ವರ್ಷ. ಯೇಸು ಕ್ರಿಸ್ತರು ಅವ್ರು ಸತ್ತಿತ್ತು ಏಪ್ರಿಲ್ ತಿಂಗಳಲ್ಲಿ. ಆ ಏಪ್ರಿಲ್ ತಿಂಗಳಿಂದ 6 ತಿಂಗಳು ಹಿಂದೆ ಹೊಂಟ್ರೆ ನಮ್ಗೆ ಅಕ್ಟೋಬರ್ ಸಿಗುತ್ತೆ. ಹೆಂಗಂದ್ರೆ ಏಪ್ರಿಲ್ ತಿಂಗಳಿಂದ ನಮ್ಗೆ ಮಾರ್ಚ್ ಸಿಗುತ್ತೆ, ಅದಿಂದೆ ಫೆಬ್ರವರಿ, ಅದಿಂದೆ ಜನವರಿ, ಅದಿಂದೆ ಡಿಸೆಂಬರ್, ಅದಿಂದೆ ನವೆಂಬರ್, ಕೊನೆಯದಾಗಿ ನಮ್ಗೆ ಅಕ್ಟೋಬರ್ ಸಿಗುತ್ತೆ. ನೋಡ್ರಾ, ಏಪ್ರಿಲ್ ತಿಂಗಳಿಂದ 6 ತಿಂಗಳು ಹೊಂಟ್ರೆ ನಮ್ಗೆ ಅಕ್ಟೋಬರ್ ಸಿಗುತ್ತೆ. ಆ ಅಕ್ಟೋಬರ್ ತಿಂಗಳಲ್ಲೇ ಯೇಸು ಕ್ರಿಸ್ತ ಜನಿಸಿದ್ರು. ಇದನ್ನ ಯೇಸು ಕ್ರಿಸ್ತ ಡಿಸೆಂಬರ್ 25ನೇ ತಾರೀಕು ಹುಟ್ಟಿಲ್ಲ ಅಂತ ನಾವು ಇನ್ನೊಂದ್ ತರ ನೋಡ್ಬೋದು. ಹೆಂಗಂದ್ರೆ ಕುರುಬರು ಅಂದ್ರೆ ಕುರಿ ಕಾಯೋರು ಇರ್ತಾರಲ್ಲ, ಕುರಿ ಮೇಯಿಸ್ಕೊಂಡಿರ್ತಾರೆ. ಕುರಿ ಮೇಯಿಸ್ಕೊಂಡಿರುವಾಗ ಒಬ್ಬ ದೂತ ಬಂದ್ ಹೇಳ್ತಾರೆ, ನೋಡ್ರಿ ನಿಮ್ಗೋಸ್ಕರ ಅಂತ ದಾವಿದನವರಲ್ಲಿ ಒಬ್ಬ ರಕ್ಷಕನ್ ಹುಟ್ಟಿದಾನಂತ ಹೇಳ್ತಾರೆ. ಇದನ್ನ ಎಲ್ ಕೊಟ್ಟಿದ್ದಾರೆ ಅಂದ್ರೆ ಲೂಕ 2ನೇ ಅಧ್ಯಾಯ 8ರಿಂದ 11ನೇ ವಚನದಲ್ಲಿ ಕೊಟ್ಟಿದ್ದಾರೆ. ಪ್ರಿಯಾ ಸಿಸ್ಟರ್, ಲೂಕ 2ನೇ ಅಧ್ಯಾಯ 8ರಿಂದ 11ನೇ ವಚನವನ್ನು ಓದ್ತೀರಾ ಸಿಸ್ಟರ್? ಲೂಕ 2ನೇ ಅಧ್ಯಾಯ 8ರಿಂದ 11ರವರೆಗೆ. ಆ ಸೀಮೆಯಲ್ಲಿ ಕುರುಬನು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಥ್ಯಾಂಕ್ ಯು ಸಿಸ್ಟರ್. ಇಸ್ರಾಯೇಲ್ನಲ್ಲಿ ಡಿಸೆಂಬರ್ ತಿಂಗಳು ಎಷ್ಟು ಹಿಮ ಇರುತ್ತಂದ್ರೆ ಆ ಹಿಮದಿಂದ ತುಂಬಾ ಚಳಿ ಇರುತ್ತೆ. ಆ ಚಳಿ ಸಮಯದಲ್ಲಿ ಈ ಕುರುಬರು ಇರ್ತಾರಲ್ಲ, ಅವ್ರ ಕುರಿ ಮೇಸಗೋಸ್ಕರ ಈಚೆ ತರೋದೇ ಇಲ್ಲ. ಅದಕ್ ನಾವ್ ಹೇಳ್ಬೋದು ಯೇಸು ಕ್ರಿಸ್ತ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿಲ್ಲ ಅಂತ. ಹಾಗಾದರೆ ಡಿಸೆಂಬರ್ 25ನೇ ತಾರೀಕು ಹೇಗೆ ಬಂತು ಬ್ರದರ್? ಬ್ರದರ್, ಹೇಗ್ ಬಂತಂದ್ರೆ ಕಾನ್ಸ್ಟಂಟೈನ್ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಒಂದ್ ದಿವಸ ಮಲಗಿರುವಾಗ ಒಂದ್ ಕನ್ಸ್ ಕಾಣ್ತಾನೆ. ಆ ಕನ್ಸಲ್ಲಿ ಅವ್ನಿಗೆ ಶಿಲ್ಬೇಕು ಅಂತ ಅನ್ಸುತ್ತೆ. ಅದಾದ ಮಾಸನೆ ಒಂದ್ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗಿತ್ತಾನಲ್ಲ, ಅವ್ನು ಗೆಲ್ತಾನೆ. ಅವಾಗ ಅವ್ನ ಏನ್ ಅನ್ಕೋತಾನೆ ಅಂದ್ರೆ, ನನ್ ಕನ್ಸಲ್ ಕಾಣಿದೆ ಅಲ್ಲ ಶಿಲ್ಪೆ ಗುರ್ತು, ಅದಿಂದಾನೇ ಯುದ್ಧವನ್ನು ಗೆದ್ದಿದ್ದೀನಂತ ಕ್ರಿಶ್ಚಿಯಾನಿಟಿಗ್ ಸೇರ್ಕೊಂತಾನೆ. ಈ ರಾಜನೇ ಕ್ರಿಶ್ಚಿಯಾನಿಟಿಗ್ ಬಂದಾನೆ. ಇನ್ನು ಪ್ರಜೆಗಳಿರ್ತಾರ, ಈ ರೋಮನ್ಸ್ ಅವರು ಕೂಡ ಕ್ರಿಶ್ಚಿಯಾನಿಟಿಗ್ ಸೇರ್ಕೊಂತಾರೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಬ್ರದರ್? ಸಂಬಂಧ ಇದೆ. ಏನಂದ್ರೆ ಎಲ್ಲಾರು ಕ್ರಿಶ್ಚಿಯಾನಿಟಿಗ್ ಸೇರಾದ್ಮೇಲೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದೇ ಹಬ್ಬ ಇರ್ಲಿಲ್ಲ. ಮುಂಚಾರವ್ರಿಗೆ ಹಬ್ಬ ಇತ್ತು, ಇವಾಗಂತೂ ಯಾವ್ದು ಇಲ್ಲ. ಅದಕ್ಕೆ ರೋಮನ್ಸ್ ಅವ್ರು ಏನ್ ಮಾಡ್ತಾರಂದ್ರೆ ಸುಮ್ಮನೆ ಇರಲ್ಲ, ಹೋಗ್ಬಿಟ್ಟು ಅವ್ರಿಗೆ ಒಂದ್ ದೇವ್ರ ಅಂತ ಇರ್ತಾರೆ, ಜೂಪಿಟರ್ ಅಂತ. ಆ ಜೂಪಿಟರಿನ ಏಕೈಕ ಪುತ್ರನಾದ ಡಯೋನಿಸಿಸ್ 25ನೇ ಡಿಸೆಂಬರ್ ಅಲ್ಲೇ ಜನಿಸಿರ್ತಾರೆ. ಇವ್ರನ್ನ ಈ ರೋಮನ್ಸ್ ಅವರು ಪೂಜಿಸ್ತಾ ಇರ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ಕೋತಾರೆ ಅಂದ್ರೆ, ದೇವ್ರ ಮಗನಾದ ಯೇಸು ಕ್ರಿಸ್ತರು ಈ ದಿವಸನೇ ಜನಿಸಿದ್ರು ಅಂತ ಗೊತ್ತು ಮಾಡ್ಕೊಂತಾರೆ. ಆ ದಿವಸದಿಂದ ಇದನ್ನ ಹಬ್ಬಕ್ಕೆ ಆಚರಿಸಲು ಶುರು ಮಾಡ್ತಾರೆ. ಈ ರೀತಿ ಕ್ರಿಸ್ಮಸ್ ಯೇಸು ಕ್ರಿಸ್ತರು ಹುಟ್ಟಿದಂತ ಬಂತು. ದೇವರು ನಮ್ಗೆ ಯೇಸು ಕ್ರಿಸ್ತರು ಹುಟ್ಟಿದ ಹಬ್ಬವನ್ನು ಆಚರಿಸಿ ಅಂತ ಹೇಳಿಲ್ಲ. ನಾವು ಯೇಸು ಕ್ರಿಸ್ತರ ಮರಣವನ್ನು ನಾವು ನೆನ್ಸ್ಕೊಬೇಕು. ಯೇಸು ಕ್ರಿಸ್ತರ ಮರಣದಿಂದ ಲೋಕ ಜನರಿಗೆ ರಕ್ಷಣೆ. ಯೇಸು ಕ್ರಿಸ್ತರು ಅನುಭವಿಸಿದ್ದ ಕಷ್ಟ ಸಂಕಟ ಎಲ್ಲವನ್ನು ನಾವು ಕೂಡ ಅದ್ರಲ್ಲಿ ಪಾಲ್ಗಾರರಾಗ್ಬೇಕು. ಈ ಹೆಸರು ಮಾತ್ರ ಇರ್ತಾರಲ್ಲ ಕ್ರೈಸ್ತರು, ಅದನ್ನ ಮಾಡ್ಬೋದು ಡ್ಯಾನ್ಸ್ ಫಂಕ್ಷನ್ ಪಾರ್ಟಿ ಅಂತ ಎಂಜಾಯ್ಮೆಂಟ್, ಅದ್ರಲ್ಲೇ ಎಂಜಾಯ್ಮೆಂಟ್ ಅಲ್ಲೇ ಇರ್ತಾರೆ.
ಆದ್ರೆ ನಿಜವಾದ ದೇವ್ರ ಮಕ್ಳು ಯಾವತ್ತೂ ಈ ರೀತಿ ಮಾಡಲ್ಲ. ಅವ್ರೊಂದ್ ದೇವ್ರ ವಾಕ್ಯದಲ್ಲಿ ವಿಧೇಯತದಲ್ಲೇ ದೇವ್ರಲ್ಲೇ ಬೆಳಿತಾರೆ. ಅಪ್ಪೊಂದು ಡ್ಯಾನ್ಸ್ ಮಾಡೋದು, ಫಂಕ್ಷನ್ ಆಚರಿಸೋದು, ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡೋದು, ಈ ರೀತಿ ಯಾರು ಈ ರೀತಿ ಮಾಡಲ್ಲ. ಹಾಗಿದ್ರೆ ನಮ್ಗೇನ್ ಹಬ್ಬನೇ ಇಲ್ಲ. ನಮ್ಗೆ ಯಾವಾಗ ಹಬ್ಬ ಅಂದ್ರೆ ನಮ್ಗೆ ಹಬ್ಬ ಐತೆ. ಯಾವಾಗಂದ್ರೆ ಈ ವರ್ಷದಲ್ಲಿ ಐತಲ್ಲ 360 ದಿವಸ. ಆ ಪ್ರತಿಯೊಂದ್ ದಿವಸ ಕ್ಷಣನು ನಮ್ಗೆ ಹಬ್ಬ. ಹೆಂಗಂದ್ರೆ ನಮ್ಮ ಒಂದ್ ಕುಟುಂಬ ಜೊತೆ, ನಮ್ಮ ಸಹೋದರಿಯರ ಜೊತೆ ಸೇರಿ ದೇವ್ರ ವಾಕ್ಯದಲ್ಲಿ ಸತ್ಯದಲ್ಲಿ ಬೆಳಿತೀವಲ್ಲ, ಆ ಪ್ರತಿಯೊಂದ್ ದಿವಸನು ನಮ್ಗೆ ಹಬ್ಬನೇ. ಅದರಿಂದ ನಾವ್ ಹೇಳ್ಬೋದು, ದೇವ್ರು ಯೇಸು ಕ್ರಿಸ್ತರು ಡಿಸೆಂಬರ್ 25ನೇ ತಾರೀಕು ಹುಟ್ಟಿರಂತ ಸತ್ಯವೇದ ಪುಸ್ತಕದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಬ್ರದರ್, ಯೇಸು ಕ್ರಿಸ್ತರು ಡಿಸೆಂಬರ್ 25ನೇ ತಾರೀಕಿಗೆ ಹುಟ್ಟಿಲ್ಲ ಅದು ಈಗ ನಮಗೆ ಗೊತ್ತಾಯ್ತು ಬ್ರದರ್. ಅಮೃತ ಸಿಸ್ಟರ್, ನನ್ಗೊಂದು ಕ್ವಶನ್ ಸಿಸ್ಟರ್. ಹೇಳಿ ಸಿಸ್ಟರ್. ಸಿಸ್ಟರ್, ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾರೆ, ಯಾಕೋಬನ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ, ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ ಎಂದು ವಚನ ಅದ ಅಲ್ವಾ ಸಿಸ್ಟರ್? ಸಿಸ್ಟರ್, ಮತ್ತೆ ಮತ್ತಾಯ 2ನೇ ಅಧ್ಯಾಯ 1ನೇ ವಚನದಲ್ಲಿನೂ ಆ ನಕ್ಷತ್ರ ಯೇಸು ಕ್ರಿಸ್ತರು ಹುಟ್ಟಿರುವ ಜಾಗವನ್ನು ಜೋಯಿಸರ್ಗೆ ತೋರಿಸುತ್ತಲ್ವ ಸಿಸ್ಟರ್? ಹೌದು ಬ್ರದರ್. ಅಮೃತ ಸಿಸ್ಟರ್, ನಿಮ್ಗೊಂದು ಕ್ವಶನ್. ಹೇಳಿ ಸಿಸ್ಟರ್. ಯೇಸು ಕ್ರಿಸ್ತರ ಒಂದು ನಕ್ಷತ್ರ, ಅದಕ್ಕೆ ಕ್ರಿಸ್ಮಸ್ ದಿನ ಎಲ್ಲರ ಮನೆ ಮುಂದೆ ಸ್ಟಾರ್ ಹಾಕ್ತಾರೆ ಅಲ್ವಾ ಸಿಸ್ಟರ್? ಇದು ಒಂದು ಗುಡ್ ಕ್ವಶನ್ ಸಿಸ್ಟರ್. ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನದಲ್ಲಿ ಬರುವಂತಹ ನಕ್ಷತ್ರಕ್ಕೂ ಮತ್ತಾಯ 2ನೇ ಅಧ್ಯಾಯ 1ನೇ ವಚನದಲ್ಲಿ ಬರುವಂತಹ ನಕ್ಷತ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮತ್ತಾಯ 2ನೇ ಅಧ್ಯಾಯ 1ನೇ ವಚನನ ಆರೋನ್ ಬ್ರದರ್ ಓದಿ. ಮತ್ತಾಯ 2ನೇ ಅಧ್ಯಾಯ 1ನೇ ವಚನ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದಿಂದ ಜೋಯಿಷ್ಯರು ಯೆರೂಸಲೇಮಿಗೆ ಬಂದರು. ಯೇಸು ಕ್ರಿಸ್ತು ಹುಟ್ಟಿದಾಗ ಜೋಯಿಷ್ರು ಯೆರೂಸಲೇಮಿಗೆ ಹೆರೋದ ರಾಜನ ಹತ್ರ ಬರ್ತಾರೆ. ಬಂದು ಯಹೂದ್ಯರ ರಾಜ ಎಲ್ಲಿದ್ದಾನೆ, ನಾವು ಅವ್ರನ್ನ ಮೂಡಣ ದೇಶದಲ್ಲಿ ಕ್ರಿಸ್ತುವನ್ನ ತೋರಿಸುವಂತ ನಕ್ಷತ್ರನ ನೋಡ್ಕೊಂಡು ಇಲ್ಲಿಗೆ ಬಂದಿದೀವಿ ಅಂತ ಹೇಳ್ತಾರೆ. ಆಗ ಈ ನಕ್ಷತ್ರ ಇದೆಯಲ್ಲ, ಅದು ನಿಜವಾಗ್ಲೂ ದೇವ್ರದ್ದೇ ಆಗಿದ್ರೆ ಅದು ಡೈರೆಕ್ಟ್ ಆಗಿ ಹೆರೋದ ರಾಜನ ಹತ್ರ ಕಳಿಸ್ತಾನೆ ಜೋಯಿಷ್ರನ್ನ ಯೇಸು ಕ್ರಿಸ್ತು ಹುಟ್ಟಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅದು ಫಸ್ಟ್ ಹೆರೋದ ರಾಜನ ಹತ್ರ ಕರ್ಕೊಂಡು ಹೋಗುತ್ತೆ. ಯಾಕೆ ಅಂತಂದ್ರೆ ಸೈತಾನ್ಗೆ ಚೆನ್ನಾಗ್ ಗೊತ್ತಿತ್ತು ಯೇಸು ಕ್ರಿಸ್ತು ಏನಾದ್ರೂ ಹುಟ್ಟಿದ್ರೆ ಅವನು ನಾಶ ಆಗ್ತಾನೆ, ಮತ್ತೆ ಅವರಿಂದ ಸ್ತ್ರೀ ಸಂತತಿ ಅನ್ನೋದು ಬರುತ್ತೆ. ಯೇಸು ಕ್ರಿಸ್ತು ಶಿರಸ್ಸಾಗಿದ್ದಾರೆ ಮತ್ತು ನಾವು ಅವರ ದೇಹದ ಅಂಗಗಳು. ಅದೇ ತರ ಅವರ ತಲೆ, ನಾವು ಅವರ ಬಾಡಿ ಆಗಿದ್ದೀವಿ. ಈಗ ತಲೆನೇ ಇಲ್ಲ ಅಂತ ಅಂದ್ರೆ ಬಾಡಿ ಹೆಂಗಿರೋದಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸೈತಾನು ಪ್ಲಾನ್ ಮಾಡಿ ಫಸ್ಟ್ ಹೆರೋದ ರಾಜನ್ಗೆ ಯೇಸು ಕ್ರಿಸ್ತು ಹುಟ್ಟಿರುವಂತ ವಿಷಯನ ಜೋಯಿಷ್ರ ಮುಖಾಂತರವಾಗಿ ತಿಳಿಸಿ ಅವನನ್ನ ಯೇಸು ಕ್ರಿಸ್ತ ಅವ್ರನ್ನ ಸಾಯಿಸ್ಬೇಕು ಅನ್ನೋದಕ್ಕೋಸ್ಕರ ಪ್ಲಾನ್ ಮಾಡ್ತಾರೆ. ಇದಕ್ಕೋಸ್ಕರನೇ ಫಸ್ಟ್ ಜೋಯಿಷ್ರನ್ನ ಹೆರೋದ ರಾಜನ ಹತ್ರ ಕಳಿಸ್ಕೊಡೋದು. ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಕ್ರಿಸ್ತ ಅವ್ರನ್ನ ನಕ್ಷತ್ರ ಹೋಲಿಕೆ ಮಾಡಿದ್ದಾರೆ ಹೊರತು ದೇವ್ರು ಒಂದು ನಕ್ಷತ್ರನ ಕಳಿಸ್ತಾರೆ. ಆ ನಕ್ಷತ್ರ ಯೇಸು ಕ್ರಿಸ್ತು ಹುಟ್ಟಿದೆ ಆ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಎಲ್ಲೂ ಬೈಬಲ್ ಅಲ್ಲಿ ಬರ್ದಿಲ್ಲ. ಸಿಸ್ಟರ್, ನನ್ಗೊಂದು ಪ್ರಶ್ನೆ. ಹೇಳಿ ಸಿಸ್ಟರ್. ಸ್ಯಾಂಟಾ ಕ್ಲಾಸ್ ಸೆಲೆಬ್ರೇಷನ್ ಮಾಡಬಹುದಲ್ಲವಾ ಸಿಸ್ಟರ್? ನೀತು ಸಿಸ್ಟರ್, ಯೆರೆಮೀಯ 10ನೇ ಅಧ್ಯಾಯ 1ನೇ ವಚನ 1ರಿಂದ 4ನೇ ವಚನನ ಓದಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸ ಮಾಡಬೇಡಿರಿ, ಜನಾಂಗಗಳು ಎದುರುವ ಆಕಾಶದ ಉತ್ಪತ್ತಗಳಿಗೆ ನೀವೇ ಹೆದರಬೇಡಿರಿ. ಜನಾಂಗಗಳು ಕಟ್ಟಳೆಗಳು ಬರೆಯದೆ ಅರಣ್ಯದ ಮರವನ್ನು ಕತ್ತರಿಸಿದರು, ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವರು, ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ, ಅಲುಗದ ಹಾಗೆ ಮೊಳೆಗಳಿಂದ ಸುತ್ತಿಗೆಯಿಂದ ಭದ್ರಪಡಿಸುತ್ತಾರೆ. ದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೋ ಒಂದ್ ಕಾಡಲ್ಲಿರುವಂತಹ ಮರನ ಕಡ್ಕೊಂಡ್ ಬಂದು ಅದಕ್ಕೆ ಬೆಳ್ಳಿ ಬಂಗಾರ ಇದರಿಂದ ಅಲಂಕಾರನ ಮಾಡಿ ನಾವ್ ಅದನ್ನ ಪೂಜೆ ಮಾಡಿದ್ರೆ ಅದು ದೇವರ ವಿಗ್ರಹಾರಾಧನೆಗೆ ಸಮ ಆಗುತ್ತೆ. ಸೊ ಅದು ಸ್ಯಾಂಟಾ ಕ್ಲಾಸ್ ಅನ್ನೋದು, ಕ್ರಿಸ್ಮಸ್ ಅನ್ನೋದು, ಈ ಸ್ಟಾರ್ ಕಟ್ಬೇಕು, ಲೈಟಿಂಗ್ಸ್ ಎಲ್ಲ ಮಾಡ್ಬೇಕು ಅನ್ನೋದು ಬೈಬಲ್ ಎಲ್ಲೆಲ್ಲೋ ಬರ್ದಿಲ್ಲ. ದೇವ್ರ ಮಕ್ಕಳಾಗಿರುವಂತ ನಾವು ಬೈಬಲ್ನ ಪಾಲನೆ ಮಾಡ್ತಿದೀವಿ. ಸೊ ನಾವು ಬೈಬಲ್ ಅಲ್ಲಿ ಏನ್ ಬರ್ದಿದ್ಯೋ ಅದನ್ನ ಮಾತ್ರ ಪಾಲನೆ ಮಾಡ್ಬೇಕು. ನಾವು ಲೋಕದ ಜನರ ತರ ಸ್ಟಾರ್ ಕಟ್ಟೋದು, ಟ್ರೀನೆಲ್ಲ ಅಲಂಕಾರ ಮಾಡೋದು ಈ ತರನ ನಾವು ಮಾಡಬಾರ್ದು. ಸ್ಯಾಂಟಾ ಕ್ಲಾಸ್ ಬಗ್ಗೆ ಮತ್ತೆ ಟ್ರೀ ಬಗ್ಗೆ ಈ ರೀತಿ ಯಾವ್ದು ದೇವ್ರು ಬೈಬಲ್ ಅಲ್ಲಿ ಕೊಟ್ಟಿಲ್ಲ.
ಇದನ್ನೆಲ್ಲ ಪ್ರಪಂಚದ ದೇವರಾಗಿರುವಂತಹ ಸೈತಾನು ದೇವ್ರನ್ನ ಯಾರು ನಂಬಲ್ವೋ ಅವ್ರನ್ನ ಬ್ಲ್ಯಾಕ್ ಮೈಂಡ್ ವಾಶ್ ಮಾಡಿ ಅವರು ದೇವ್ರ ಕಡೆಗೆ ಬರ್ಬಾರ್ದು ಅನ್ನೋ ತರ ಬ್ರೈನ್ ವಾಶ್ ಮಾಡೋದಿಕ್ಕೋಸ್ಕರ ಈ ತರ ಆಚರಣೆಗಳನ್ನ ಮಾಡೋದಿಕ್ಕೆ ಇದ್ ಮಾಡ್ತಿದ್ದಾನೆ ಅಷ್ಟೇ. ಜೋಶುವಾ ಬ್ರದರ್, ನಮ್ಗೆ ಇನ್ನು ಸತ್ಯವೇದದ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಬೇಕು ಬ್ರದರ್. ನಾವ್ ಹೇಗ್ ಕಲಿಯೋದು ಬ್ರದರ್? ನಮಗೆ ಯಾರು ಹೇಳ್ಕೊಡ್ತಾರೆ ಬ್ರದರ್? ಬ್ರದರ್ಸ್ ಅಂಡ್ ಸಿಸ್ಟರ್, ಬ್ರದರ್ ರಾಜು ಅವರು ಉಚಿತವಾಗಿ ಬೈಬಲ್ ಸ್ಟಡಿಯನ್ನು ತೆಗೆದುಕೊಳ್ತಾರೆ. ನೀವು ಅವರ ಹತ್ರ ಕಲಿಯಬಹುದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪೃಥ್ವಿ ಬ್ರದರ್, ನಾವು ತುಂಬಾ ದೂರ ಐತಿ, ನಾ ಇಲ್ಲಿ ಬಂದು ಕಲಿಯೋದಕ್ಕೆ ಆಗುದಿಲ್ಲ. ನಾ ಹೇಗೆ ಕಲಿಯೋದು ಬ್ರದರ್? ಕೊಡು. ಬ್ರದರ್ ಅಂಡ್ ಸಿಸ್ಟರ್, ನೀವೆಲ್ಲೂ ಬರ್ಬೇಕಾಗಿಲ್ಲ. ಈ ಒಂದು ಉಚಿತ ಬೈಬಲ್ ಸ್ಟಡಿಯಿಂದಾನೇ ನೀವು ಕ್ಲಾಸ್ನ ಕೇಳಬಹುದು ಮನೆಯಿಂದಾನೆ. ಅರುಣ್ ರಾಜ್ ಬ್ರದರ್, ನೀವ್ ಇಲ್ಲಿರೋದು ನಾವು ದೂರ ಇರೋದು ಹೇಗೆ ಕಲಿಯೋದಕ್ಕೆ ಸಾಧ್ಯ ಬ್ರದರ್? ಬ್ರದರ್ ಅಂಡ್ ಸಿಸ್ಟರ್, ಇವತ್ತಿನ ಟೆಕ್ನಾಲಜಿ ಎಷ್ಟು ಮುಂದುವರಿದೆ ಅಂದ್ರೆ ನಾವು ಎಲ್ಲಿದ್ದೀವೋ ಅಲ್ಲಿಂದನೇ ಉಚಿತವಾದ ಸತ್ಯವೇದ ಅಧ್ಯಯನವನ್ನು ಮಾಡಬಹುದು. ಬ್ರದರ್, ಹಾಗಾದ್ರೆ ಬ್ರದರ್ ರಾಜು ಅವ್ರ ನಂಬರ್ ಕೊಡಿ ಬ್ರದರ್. ಬ್ರದರ್ ರಾಜು ಅವರ ನಂಬರ್ ಹೇಳುತ್ತೇನೆ. ಆದರೆ ಬ್ರದರ್ ಅಂಡ್ ಸಿಸ್ಟರ್, ನೀವು ಬುಕ್ ಪೆನ್ ಎಲ್ಲವನ್ನು ತಕೊಳ್ಳಿ. ಈಗ ನಮ್ ಬ್ರದರ್ ರಾಜ್ ಅವರ ನಂಬರ್ ಅನ್ನು ಹೇಳ್ತೇನೆ. ಬ್ರದರ್ ರಾಜ್ ಅವರ ದೂರವಾಣಿ ಸಂಖ್ಯೆ ಏನೆಂದರೆ 8866788876. ಮತ್ತೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬ್ರದರ್ ಅಂಡ್ ಸಿಸ್ಟರ್, ವಾಟ್ಸ್ಆಪ್ QR ಕೋಡ್ ಐತಲ್ಲ, ಅದನ್ನ ನೀವು ಸ್ಕ್ಯಾನ್ ಮಾಡಿದರೆ ಬ್ರದರ್ ರಾಜ್ ಅವರು ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಬೈಬಲ್ ಆಕ್ಟಿವಿಟಿ ಬಗ್ಗೆ ವಾಕ್ಯದ ಮೂಲಕ ಡಿಸೆಂಬರ್ 25 ಕ್ರಿಸ್ತರು ಹುಟ್ಟಿಲ್ಲ ಅಕ್ಟೋಬರ್ಗೆ ಅನ್ನೋ ವಿಷಯವಾಗಿ ವಾಕ್ಯದ ಮೂಲಕ ತಿಳುವಳಿಕೆ ಜ್ಞಾನವನ್ನು ನೀಡಿದಂತ ಮಕ್ಕಳಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮುಂದೆ ನಡ್ತಕ್ಕಂಥದ್ದನ್ನ ಬ್ಯಾಪ್ಟಿಸಮ್ ಸಹೋದರ ರಾಜು ಅವರು ನಡೆಸ್ಕೊಳ್ಬೇಕಂತ ಕೇಳ್ಬೋದು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ಎಲ್ಲರೂ ಗಮನಿಸ್ಬೇಕಾಗಿ ಕೇಳ್ಕೊಂತೀನಿ. ಒಂದು 10 ನಿಮಿಷ ಬ್ರದರ್ಸ್ ಸಿಸ್ಟರ್ಸ್, 1 ನಿಮಿಷ. ನಾವು ಮುಖ್ಯವಾಗಿರೋಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಏನಂತಂದ್ರೆ